ಧರ್ಮಸ್ಥಳ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಇವತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಾಗೆಯೇ ಸಂದರ್ಭದಲ್ಲಿ ಇಡೀ ದೇಹದ ಅಸ್ಥಿಪಂಜರ ಪತ್ತೆಯಾಗಿದೆ. ಬಂಗ್ಲೆಗುಡ್ಡ ಕಾಡಿನಿಂದ ಅವಶೇಷ ಹೊರತಂದಿದ್ದಾರೆ ಕಾರ್ಮಿಕರು. 5 ಬಾಕ್ಸ್ಗಳಲ್ಲಿ ಮೂಳೆಯ ಅವಶೇಷವನ್ನು ಹೊರತಂದಿದ್ದಾರೆ ಕಾರ್ಮಿಕರು. ಕಾಡಿನಿಂದ ಅವಶೇಷಗಳ ಜೊತೆಗೆ ಅನಾಮಿಕನನ್ನ ಕರೆತಂದಿದ್ದಾರೆ SIT. ಭೂಮಿಯನ್ನು ಅಗೆಯಲು ಶುರು ಮಾಡುತ್ತಿದ್ದಂತೆ ಅಸ್ಥಿ ಪಂಜರ ಸಿಕ್ಕಿಬಿಡ್ತು. ಅತಿ ದೊಡ್ಡ ಸುದ್ದಿ ಇದು. ಇವತ್ತು ಈ ದಿನದ ಪ್ರಮುಖ ಅತಿ ದೊಡ್ಡ ಸುದ್ದಿ. ಯಾಕಂತಂದ್ರೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ, ಭೀಮನನ್ನ ಕರೆದುಕೊಂಡು ಹೋಗುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಆಮೇಲೆ ಬರ್ತಾ ರಾತ್ರಿ ನೋಡಿ, ಇಡೀ ಅಸ್ಥಿ ಪಂಜರ ಸಿಕ್ಕಿದೆ. ಅಸ್ಥಿ ಪಂಜರದ ಜೊತೆ ಕೆಂಪು ಸೀರೆ ಸಿಕ್ಕಿದೆಯಂತೆ, ಆಮೇಲೆ ಒಂದು ಹಗ್ಗ ಸಿಕ್ಕಿದೆಯಂತೆ. ಅಲ್ಲಿ ಆತ್ಮಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ರೆಬಲ್ ಟಿವಿಗೆ. ನಾವು ನಿರಂತರವಾಗಿ ಲೈವ್ ಕವರೇಜ್ ಮಾಡ್ತಾ ಇದೀವಿ ರೀ. ದಿನದಿಂದ ದಿನಕ್ಕೆ ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ನಾವು ಜನರಿಗೆ ತೋರಿಸ್ತಾ ಇದ್ದೀವಿ. 5 ಬಾಕ್ಸ್ಗಳಲ್ಲಿ ಮೂಳೆ ಅವಶೇಷ ತಗೊಬಂದ್ಬಿಟ್ರಂತಪ್ಪ. ಇವತ್ತು 11 ಪಾಯಿಂಟ್ ಓಪನ್ ಮಾಡಬೇಕಿತ್ತಲ್ವೇ, 11 ಓಪನ್ ಮಾಡಿಲ್ಲ. ಅನಾಮಿಕನ ಕಾನ್ಫಿಡೆನ್ಸು, ಈ ಅನಾಮಿಕನ ಹೇಳಿಕೆ ಮೇಲೆ ಸೀದಾ ನೇರವಾಗಿ ಹೋಗಿದ್ದೀವರು ಬಂಗ್ಲೆಗುಡ್ಡಕ್ಕೆ. ಅಂದರೆ ಇವತ್ತು ಯಾರೂ ಕೂಡ ಊಹೆ ಮಾಡಲಿಲ್ಲ ಬಂಗ್ಲೆಗುಡ್ಡದ ರಹಸ್ಯ ಬಯಲಾಗುತ್ತೆ ಅಂತ. ಬಂಗ್ಲೆಗುಡ್ಡದ ರಹಸ್ಯ ಬಯಲಾಗಿದೆ ಕಣ್ರಿ. ಇವತ್ತು ಇಡೀ ಸಂಪೂರ್ಣ ದೇಹದ ಅಸ್ಥಿ ಪಂಜರವನ್ನು ಇವತ್ತು 5 ಬಾಕ್ಸ್ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಅದು ಕೊಲೆಯೋ, ಅತ್ಯಾಚಾರವೋ, ಸಹಜ ಸಾವೋ, ಅಸಹಜ ಸಾವೋ, ಆತ್ಮಹತ್ಯೆಯೋ, ಅದೆಲ್ಲ ತನಿಖೆ ನಂತರ ಬರಬೇಕು. ನೀವು ಅದನ್ನು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಇವತ್ತಿನ ಬೆಳವಣಿಗೆ ಏನು? 11ನೇ ಪಾಯಿಂಟಲ್ಲಿ ಆಗಿಬೇಕಿತ್ತು, ಆಗಿರಲಿಲ್ಲ. ಬಂಗ್ಲೆಗುಡ್ಡೆಗೆ ಹೋದ್ರು, ತಗೊಬಂದರು. ಬನ್ನಿ, ಏನಾಯಿತು? 13 ಅಲ್ಲ 30 ಸ್ಪಾಟ್ ಅಂತೆ. ಒಂದಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಆ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ಪಾಯಿಂಟ್ಸ್ಗಳು, ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಪಾಯಿಂಟ್ಸ್ ಹಾಕಿ. ಅನಾಮಿಕನಿಗೆ ಜುಲೈ 11ಕ್ಕೆ ತಲೆಬುರುಡೆ ಸಿಕ್ಕಿದ್ದು ಹೇಗೆ? ಇದೊಂದು ಸ್ವಲ್ಪ ನೋಡ್ಬೇಕು ಸ್ವಾಮಿ. ನಾವು ಊರಿಗೆ ಮುಂಚೆ ತಲೆಬುರುಡೆ ಹಿಡ್ಕೊಂಡು ಬಂದ್ಬಿಟ್ರಲ್ಲ ಇವರು. ಇದು ಹೆಂಗೆ ಸಿಕ್ತು? ಅನಾಮಿಕನಿಗೆ ತಲೆಬುರುಡೆ ಕೊಟ್ಟಿದ್ಯಾರು? ಹೇಗೆ ಸಿಕ್ತು? ಈತ ಹೂತಿದ್ದ ಜಾಗದಲ್ಲೇ ತೆಗೆದುಕೊಂಡು ಬಂದ ಇಲ್ವಾ? ಈ ಆ್ಯಂಗಲ್ನಿಂದ ತನಿಖೆ ಆಗುತ್ತೆ. ಪ್ರಕರಣದ ತೀವ್ರತೆ ಪಡೆಯಲು ಬುರುಡೆ ತಂದುಬಿಟ್ನಾ? ಅಂದರೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಅಥವಾ ಬೇಗ ರೀಚ್ ಆಗೋದಕ್ಕೆ ಆ ಬುರುಡೆ ತಗೊಬಂದ. ಹೀಗೆ 30 ಪಾಯಿಂಟ್ಗಳನ್ನು ಗುರುತಿಸೋದಾಗಿ ದೂರುದಾರ ಹೇಳಿದ್ದಾನೆ. 13 ಅಲ್ಲ, ಮೊದಲ ಹಂತದಲ್ಲಿ 13 ಸ್ಪಾಟು, ಆಮೇಲೆ ಮಿಕ್ಕಂತ 17 ಎರಡನೇ ಹಂತದಲ್ಲೇ. ಇನ್ನುಳಿದ 17 ಸ್ಪಾಟ್ಗಳ ಮಾರ್ಕಿಂಗ್ ಮಾಡ್ತಾರವರು. ಒಟ್ಟು 30 ಸ್ಥಳಗಳಲ್ಲಿ ಕೂಡ SIT ಮಹಾಜರು ಮಾಡುವ ಸಾಧ್ಯತೆ ಇದೆ. ಮುಂಚೆ ನಂಬಿರಲಿಲ್ಲ, ಈಗ ನಂಬಿದ್ದಾರೆ. ಮುಂಚೆ ನಂಬಿರಲಿಲ್ಲ. ಅನಾಮಿಕನ್ ತಗೊಬಂದಾಗ ಇವನು ಯಾರೋ ಹುಚ್ಚ ಅನ್ಕೊಂಡಿದ್ರು. ಆದರೆ ಯಾವಾಗ 6ನೇ ಸ್ಪಾಟಲ್ಲಿ ಸಿಕ್ತು ನೋಡಿ, ಆಗ ಎಲ್ಲರಿಗೂ ಹುಚ್ಚಿಡ್ದೋಗ್ಬಿಡ್ತು. ಎಲ್ಲ ಹುಚ್ಚಿಡ್ಸ್ಕೊಂಬಿಟ್ರು. ತಲೆ ಕೆಟ್ಟು ಗೊಬ್ಬರ ಆಗ್ಬಿಡ್ತು ಎಲ್ರಿಗೂ. ಏನು ತಮಾಷೆ ವಿಷಯ ಅಲ್ವಲ್ಲ ಇದು? ಏನು ತಮಾಷೆ ವಿಷಯನ ಇದು? ನೋಡಿ, ಅಗೆಯುವ ಪ್ರಕ್ರಿಯೆ ಭಾಗ 2, ಪ್ಲಾನ್ 2, ಪ್ಲಾನ್ ಬಿ. ಇಡೀ 30 ಸ್ಥಳಗಳಲ್ಲೂ ಕೂಡ SIT ಇದೇ ರೀತಿ ಅಗೆಯೋ ಕಾರ್ಯ ಮಾಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಇದು. ಸಾಕಷ್ಟು ಕುತೂಹಲ, ಏನೆಲ್ಲ ಬೆಳವಣಿಗೆಗಳಾಗಬಹುದು. ಅನಾಮಿಕ ಕೊಟ್ಟಂಥ ಹೇಳಿಕೆ ಮೇಲೆ ಆತ ಸೂಚಿಸುತ್ತಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದಾರ್ರಿ. ಅಂಥ ಜಾಗಕ್ಕೆ ಹೋಗಿದ್ದಾರೆ. ಆದರೆ ನಾಳೆ 11ನೇ ಪಾಯಿಂಟು, 12ನೇ ಪಾಯಿಂಟು, 13ನೇ ಪಾಯಿಂಟ್ ಆಗಿತಾರಂತೆ. ಈಗ 10 ಪಾಯಿಂಟ್ ಆಗಿದ್ದಾರೆ. ಇವತ್ತು ಬಂಗ್ಲೆಗುಡ್ಡ ಸೇರಿ 11. ಆದರೆ ಅದು ಲೆಕ್ಕಕ್ಕಿಲ್ಲ. ಇದು ಇವರು ಏನು ಸೀರಿಯಲ್ ನಂಬರ್ ಬಿಟ್ಟು ಬಂಗ್ಲೆಗುಡ್ಡಕ್ಕೆ ಹೋಗಿದ್ದು. ಈಗ 10ನೇ ಪಾಯಿಂಟಲ್ಲಿ ನಿಮ್ಗೆ 10 ಪಾಯಿಂಟ್ಗಳಲ್ಲಿ ಸಿಕ್ಕಿರೋದು ಬರೀ 6ರಲ್ಲಿ ಮಾತ್ರ. ಮಿಕ್ಕದ್ರಲ್ಲಿ ಯಾವುದರಲ್ಲೂ ಸಿಕ್ಕಿಲ್ಲ. ಆದರೆ 9ರಲ್ಲಿ ಸಿಕ್ಕಿರ್ಬೋದು ಅನ್ನೋ ಅನುಮಾನಗಳಿದೆ. 10 ಮತ್ತು 9ರಲ್ಲಿ ಸಿಕ್ಕಿರ್ಬೋದು ಅನ್ನೋ ಅನುಮಾನಗಳಿದೆ. ಆದರೆ SIT ಅದನ್ನು ಅಫಿಷಿಯಲ್ ಆಗಿ ಹೇಳಬೇಕು. ಓಕೆ, ಮುಂದಿನ ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಬನ್ನಿ. ಸಾಕಷ್ಟು ಇವತ್ತು ಡೆವಲಪ್ಮೆಂಟ್ಸ್ ಆಗಿದೆ ರೀ. ಇವತ್ತು